ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 9ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 10ನೇ ಅಧ್ಯಾಯವನ್ನು ಶುರು ಮಾಡೋಣ. ಸುಮಾ ಮತ್ತು ಆದಿಯನ್ನು ಹರಕೆ ತೀರಿಸೋ ಸಲುವಾಗಿ ಅಲ್ಲಿಂದ ಕರ್ಕೊಂಡು ಹೋದರು ಸೀತಮ್ಮ. ಅವರಿಬ್ಬರನ್ನ ಒಟ್ಟಿಗೆ ನೋಡಿದ ಊರ್ಮಿಳಾ ಅವರ ಮನಸ್ಸಿನಲ್ಲಿ ತಮ್ಮ ಮಗನಿಗೂ ಸುಮಾಳಂತ ಹುಡುಗಿಯೇ ಸಿಗಬೇಕು ಅಂತ ಅನಿಸೋಕೆ ಶುರುವಾಗಿತ್ತು. ಇತ್ತ ಉಷಾ ಮತ್ತು ದಿನಕರ್ ಅವರ ಮನೆ ಅಂಶಿಕಾ ಇದ್ದರೆ ಸದ್ದು ಗದ್ದಲದಿಂದ ತುಂಬಿರ್ತಾ ಇತ್ತು. ಎಲ್ಲರನ್ನೂ ರೇಗಿಸುತ್ತಾ ಜಿಂಕೆ ಮರಿಯ ಹಾಗೆ ಅತ್ತಿಂದಿತ್ತ ಅಡ್ಡಾಡುತ್ತಾ ಇರುತ್ತಾಳೆ ಅಂಶಿಕಾ. ತನಗೆ ಬೇಕಾದ ಬಟ್ಟೆ ಹಾಗೂ ಬೇರೆ ಥಿಂಗ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದವಳು ತನ್ನ ಅಣ್ಣನಿಗೆ, ಪೃಥ್ವಿ, ಇವತ್ತೆಲ್ಲಾದರೂ ಆಚೆ ಕರ್ಕೊಂಡು ಹೋಗೋ, ನಾಳೆಯಿಂದ ನಿಮ್ಮ ಜೊತೆ ಇರೋದಕ್ಕೆ ಆಗಲ್ಲ, ನಿಮಗೆ ನನ್ನ ಕಾಟ ಇರಲ್ಲ, ಪ್ಲೀಸ್ ಇವತ್ತು ಸಂಜೆ ಎಲ್ಲಿಗಾದರೂ ಹೋಗಿ ಸುತ್ತಾಡಿಕೊಂಡು ಹಾಗೆ ಊಟ ಮಾಡ್ಕೊಂಡು ಬರೋಣ ಎನ್ನುತ್ತಾ ಪೃಥ್ವಿಗೆ ದುಂಬಾಲು ಬಿದ್ದಳು ಅಂಶಿಕಾ. ಹೋಗೆ, ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದ್ದಾವೆ, ಶಾಪ್ ಕ್ಲೋಸ್ ಮಾಡಿ 1 ವೀಕ್ ಆಗ್ತಾ ಬಂತು, ನೈಟ್ ಶಾಪ್ಗೆ ಐಟಮ್ಸ್ ಬರ್ತವೆ, ಲೋಡ್ ಇಳಿಸ್ಕೋಬೇಕು, ನಾನು ಬ್ಯುಸಿ ಇದ್ದೀನಪ್ಪ, ಸೊ ಇವತ್ತು ನಿನ್ನ ಆಚೆ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂತ ತನ್ನ ಕೆಲಸದಲ್ಲೇ ಮುಳುಗಿದ್ದ ಪೃಥ್ವಿ. ಪಪ್ಪ ನೋಡಿ ಪಪ್ಪ, ಏನೋ ಆಸೆ ಪಟ್ಟು ಕೇಳಿದರೆ ಹೇಗಿಲ್ಲ ಅಂತಾನೆ, ಇಷ್ಟು ದಿನ ಹಾಸ್ಟೆಲ್ನಲ್ಲಿದ್ದೆ, ನಾಳೆಯಿಂದ ಜಾಬ್ ಅಂತ ದೂರ ಇರ್ತೀನಿ, ಏನೋ ಅಣ್ಣನ ಜೊತೆ ಸ್ವಲ್ಪ ಕಾಲ ಕಳಿಬೇಕು ಅಂತ ಕೇಳಿದ್ರೆ ಅದಕ್ಕೂ ಆಗಲ್ಲ ಅಂತಾನೆ. ಇವಾಗ ಗೊತ್ತಾಗಲ್ಲ ನಿನಗೆ, ನಾನು ಸುಮಾ ಥರ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದಾಗ ಅಂಶು ಅಂತ ನೆನಪು ಮಾಡ್ಕೊಳ್ತೀಯಲ್ಲ, ಆಗ ಗೊತ್ತಾಗುತ್ತೆ ನಿನಗೆ ಅಂತ ಮೂತಿ ತಿರುವಿದಳು ಅಂಶಿಕಾ. ಪಾಪ ಅವಳು ಅಷ್ಟು ಕೇಳ್ತಾ ಇದ್ದಾಳೆ, ಕರ್ಕೊಂಡು ಹೋಗ್ಬಾರೋ, ಮಗು ಏನನ್ನೂ ಆಸೆ ಪಟ್ಟು ಕೇಳಲ್ಲ, ಇವತ್ತೇನೋ ನಿನ್ನ ಜೊತೆ ಆಚೆ ಹೋಗಬೇಕು ಅಂತ ಅಂದ್ಕೊಂಡು ಕೇಳಿದ್ರೆ ಅಣ್ಣ ಆಗಿ ಅದನ್ನು ಫುಲ್ಫಿಲ್ ಮಾಡೋದಕ್ಕೂ ಆಗಲ್ವಾ, ಅದೇನು ಶಾಪ್ ಹತ್ರ ನಾನು ನೋಡ್ಕೊಳ್ತೀನಿ, ಐಟಮ್ಸ್ ಎಲ್ಲ ನಾನೇ ಅನ್ಲೋಡ್ ಮಾಡಿಸ್ಬರ್ತೀನಿ, ನೀನು ಅಂಶು ಕರ್ಕೊಂಡು ಹೋಗಿ ಆಚೆ ಸುತ್ತಾಡ್ಸ್ಕೊಂಡು ಬಾ ಅಂತ ದಿನಕರ್ ಅವರು ಹೇಳಿದರು. ಹ್ಞೂ ಪೃಥ್ವಿ, ಅವಳು ಮೊನ್ನೆ ತಾನೇ ಊರಿಗೆ ಬಂದಳು, ಆಗಲೇ ಮತ್ತೆ ಹೊರಟು ನಿಂತಿದ್ದಾಳೆ, ಕರ್ಕೊಂಡು ಹೋಗ್ಬಾ ಅಂತ ದಿನಕರ್ ಅವರ ಮಾತಿಗೆ ತಾವು ಕೂಡ ದನಿಗೂಡಿಸಿದ್ರು ಉಷಾ. ಅಪ್ಪ ಅಮ್ಮ ಒಪ್ಪಿಗೆ ಕೊಟ್ಟ ಮೇಲೆ ಅಣ್ಣನ ಮೇಲೆ ನಾನೇ ಜಯ ಸಾಧಿಸಿದೆ ಎಂದು ಕಾಲರ್ ಇಲ್ಲದೆ ಇದ್ದರೂ ಕಾಲರ್ ಮೇಲೆ ಎತ್ತುವಂತೆ ನಟಿಸಿ ಪೃಥ್ವಿಯನ್ನು ಅಣಕ ಮಾಡಿ ನಕ್ಕಿದ್ದಳು ಅಂಶಿಕಾ. ಅಂಶಿಕಾ ಹತ್ತಿರ ಬಂದು ತಲೆ ಮೇಲೆ ಮೊಟಕಿದವನು, ಹೋಗು ರೆಡಿಯಾಗಿ ಬಾ ಹೋಗೋಣ ಅಂತ ಪೃಥ್ವಿ ಹೇಳ್ದ. ಸಂತೋಷದಿಂದ ಜಿಗಿದು ಅಣ್ಣನ ಕೈ ಹಿಡಿದು ಸುತ್ತಿಸಿದವಳು ಒಂದೇ ನೆಗೆತಕ್ಕೆ ರೂಮ್ ದಾರಿ ಹಿಡಿದಳು ಅಂಶಿಕಾ. ನಿಧಾನ ಕಣೆ, ಆಮೇಲೆ ಬಿದ್ದೋಗ್ಬಿಟ್ಟಿಯಾ, ಬೇಗ ಪೇಂಟ್ ಬಳ್ಕೊಂಡು ಬಾ ಅಂತ ಪೃಥ್ವಿ ನಗ್ತಾ ಹೇಳ್ದ. ತಂದೆ ದಿನಕರ್ ಕೂಡ ಮಕ್ಕಳ ಸಂಭ್ರಮಕ್ಕೆ ಸಂತೋಷಪಟ್ಟರು. ಅಂಶಿಕಾ ಮಾಮೂಲಾಗಿ ಜೀನ್ಸ್ ಟಾಪ್ ತೊಟ್ಟು ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಕೂದಲು ಸುತ್ತಿ ಮೇಲಕ್ಕೆ ಎತ್ತಿ ಕ್ಲಿಪ್ ಹಾಕ್ಕೊಂಡು ಬಂದು, ಬಾರೋ ಅಣ್ಣ ಹೋಗೋಣ, ನಾನು ರೆಡಿ ಅಂತ ಹೇಳಿದ್ಲು. ಪೃಥ್ವಿ ಕೂಡ ಅಷ್ಟರಲ್ಲಿ ಬಟ್ಟೆ ಬದಲಿಸಿ ರೆಡಿಯಾಗಿ ಬಂದಿದ್ದ. ಅಪ್ಪ ಅಮ್ಮ ಹೋಗಿ ಬರ್ತೀವಿ ಅಂತ ಹೇಳಿ ಆಚೆ ಹೊರಟು ಅಂಶಿಕಾಗೆ ಒಂದು ಹೆಲ್ಮೆಟ್ ಕೊಡುತ್ತಾ ತಾನು ಧರಿಸಲು ಹೋದ. ಪೃಥ್ವಿ, ಬೈಕಲ್ಲಿ ಬೇಡ, ಮಳೆ ಬರೋ ಹಾಗಿದೆ, ಬೈಕ್ ಅಂದರೆ ನೆಂದು ಹೋಗ್ಬಿಡ್ತೀವಿ, ಕಾರಲ್ಲಿ ಹೋಗೋಣ ಎಂದಳು ಕೈಗೆ ಕೊಟ್ಟ ಹೆಲ್ಮೆಟನ್ನು ಪಕ್ಕಕ್ಕಿಡುತ್ತಾ. ಕಾರಲ್ಲ, ಎಷ್ಟು ದಿನ ನನ್ನ ಜೊತೆ ಬೈಕ್ನಲ್ಲಿ ಹೋಗೋದಕ್ಕೆ ಆಸೆ ಪಡ್ತಿದ್ದೆ, ಇವತ್ತೇನೋ ಆಗಿದೆ ಕಣೆ ನಿನಗೆ ಅಂತ ಹೆಲ್ಮೆಟ್ ವಾಪಸ್ಸಿಟ್ಟು ಕಾರ್ ಕೀ ತೆಗೆದುಕೊಂಡ. ಪಪ್ಪ ಹುಷಾರು, ಮನೆ ಹತ್ರ ಶಾಪ್ ಹತ್ರ ಲೋಡ್ ಬರ್ತಾ ಇದ್ದ ಹಾಗೆ ನಾನು ನಿಮಗೆ ಫೋನ್ ಮಾಡ್ತೀನಿ, ನೀವು ಅಲ್ಲಿಗೆ ಹೋಗಿ ಸಾಕು, ಐಟಮ್ಸ್ ಎಲ್ಲ ಸರಿಯಾಗಿದ್ದಾವೋ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳಿ, ಮಿಕ್ಕಿದ್ದನ್ನೆಲ್ಲ ಹುಡುಗರು ಇದ್ದಾರೆ ಅನ್ಲೋಡ್ ಮಾಡ್ತಾರೆ ಅಂತ ಹೇಳಿ ಮನೆಯಿಂದ ಆಚೆ ಬಂದರು ಪೃಥ್ವಿ ಮತ್ತು ಅಂಶಿಕಾ. ಕಾರ್ ಸ್ಟಾರ್ಟ್ ಮಾಡಿ ಅಂಶಿಕಾ ಮತ್ತು ಪೃಥ್ವಿ ಇಬ್ಬರು ಹೊರಟಿದ್ರು. ಸ್ವಲ್ಪ ದೂರ ಬರುತ್ತಲೇ, ಪೃಥ್ವಿ, ಕಾರನ್ನು ಅಲ್ಲಿ ದೊಡ್ಡ ಸುದರ್ಶನ್ ಸಿಲ್ಕ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಅಲ್ಲಿ ನಿಲ್ಲಿಸು ಅಂತ ಅಂಶಿಕಾ ಹೇಳಿದ್ಲು. ಅಲ್ಲ, ಅಲ್ಯಾಕೆ ನಿಲ್ಲಿಸ್ಬೇಕು ಎಂದ ಪೃಥ್ವಿ ವಿಷಯ ತಿಳಿಯದೆ. ಹೇಳ್ದಷ್ಟು ಮಾಡೋ, ಎಲ್ಲ ನಿನಗೆ ಹೇಳಬೇಕಾ ಅಂದಳು ಅಂಶಿಕಾ. ಸರಿ ನಮ್ಮ ಮಹಾತಾಯಿ, ನಿಲ್ಲಿಸ್ತೀನಿ, ಇವತ್ತೇನೋ ಆಗಿದೆ ನಿನಗೆ, ಇವಳಜ್ಜಿ ನಾಳೆ ಹೋಗ್ತಾಳಲ್ಲ ಅಂತ ಎಲ್ಲ ಸಹಿಸ್ಕೋತಿದ್ದೀನಿ ಎಂದು ಗೊಣಗುತ್ತಿದ್ದನು ಪೃಥ್ವಿ. ಸುದರ್ಶನ್ ಸಿಲ್ಕ್ ಬೋರ್ಡ್ ಬಳಿ ಬಂದು ಕಾರು ನಿಲ್ಲಿಸಿದವನಿಗೆ ಅನುಪಮಾಳನ್ನು ನೋಡಿ ಖುಷಿ ಜೊತೆ ಆಶ್ಚರ್ಯ ಕೂಡ ಆಗಿತ್ತು. 3 ವರ್ಷದ ಮೇಲೆ ಅವಳನ್ನು ನೋಡ್ತಿದ್ದ ಪೃಥ್ವಿ ಅರೆ ಕ್ಷಣ ತನ್ನನ್ನೇ ತಾನು ಮರೆತು ಹೋಗಿದ್ದ. ಅನು ಕೂಡ ಮೈ ಮರೆತು ಪೃಥ್ವಿಯನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಕಾರಿಂದ ಇಳಿದು ಬಂದು ಇಬ್ಬರನ್ನು ನೋಡ್ತಾ, ಆಹಾ, ರೋಡಲ್ಲೇ ಇಬ್ಬರು ಕಳೆದು ಹೋದರೆ ಹೇಗೆ, ಆಮೇಲೆ ಡ್ರೈವ್ ಮಾಡೋದು ಯಾರು, ಲೋ ಪೃಥ್ವಿ ಎಂದು ಎಚ್ಚರಿಸಿದ್ದಳು ಅಂಶಿಕಾ.
ಅಂಶಿಕಾ ಮಾತಿಗೆ ಇಬ್ಬರು ವಾಸ್ತವಕ್ಕೆ ಬಂದವರು ಬಾ ಅನು ಕಾರ್ ಹತ್ತು ಹೋಗೋಣ ಎಂದು ಕೈ ಹಿಡ್ಕೊಂಡು ಬಂದು ಫ್ರಂಟ್ ಸೀಟಲ್ಲಿ ಕೂರಿಸಿ ತಾನು ಹಿಂದೆ ಕೂತ್ಕೊಂಡು ನಡೆಯೋ ಪೃಥ್ವಿ ಎಂದ್ಲು. ಅನು ಸಾದಾ ಸೀದಾ ಸಿಂಪಲ್ ಹುಡುಗಿ, ನೋಡೋಕೆ ಲಕ್ಷಣವಾಗಿದ್ಲು. ತಂದೆ ತಾಯಿ ಇಲ್ಲದೇ ಇದ್ದರೂ ಸಂಸ್ಕಾರ ತುಂಬಿದ ಹೆಣ್ಣು ಮಗಳವಳು. ಈ ಕಾಲೇಜ್ ಲವರ್ಸ್ನ ಮೀಟ್ ಮಾಡಿಸೋಕೆ ಇವನ ಹತ್ರ ಬೈಸ್ಕೊಂಡು ನಾನು ಔಟಿಂಗ್ ಪ್ಲ್ಯಾನ್ ಮಾಡಬೇಕು, ನೋಡ್ರಪ್ಪ ನನ್ನ ಪರಿಸ್ಥಿತಿನ ಎಂದಳು ನಗುತ್ತಾ ಅಂಶಿಕಾ. ಅನುಗೆ ಪೃಥ್ವಿಯನ್ನು ನೋಡಿ ನಾಚಿಕೆಗೋ ತುಂಬ ದಿನದ ನಂತರ ನೋಡಿದ್ದಕ್ಕೆ ಸಂತೋಷಕ್ಕೋ ಮಾತೇ ಬರದಾಗಿದ್ವು. ಲೋ ಅಣ್ಣ, ಅವಳಂತೂ ಸದ್ಯಕ್ಕೆ ಮಾತಾಡಲ್ಲ, ನೀನಾದರೂ ಮಾತಾಡೋ. ಇಬ್ಬರೂ ಹೀಗೆ ಮೂಗ್ರ ಥರ ಕೂತಿದ್ರೆ ನನಗಂತೂ ಹುಚ್ಚಿಡಿಯುತ್ತಪ್ಪ, ಈ ಸೈಲೆನ್ಸ್ ತಡ್ಕೊಳಕ್ಕಾಗ್ತಿಲ್ಲ ಅಂದಳು ಅಂಶಿಕಾ. ಪೃಥ್ವಿಯೇ ಮೌನ ಮುರಿದು ಹೇಗಿದ್ದೀಯಾ ಅನು, ನಿನಗೂ ಜಾಬ್ ಆಗಿದೆ ಅಂದ್ಲು. ಕಂಗ್ರ್ಯಾಟ್ಸ್ ಅಂತ ಹೇಳ್ದ. ಥ್ಯಾಂಕ್ಸ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಎಂದಳು ತಲೆ ಎತ್ತದೆಯೇ. ಅನು ನಾಚಿ ನೀರಾಗಿ ಹೋದ್ಲು. ಅಷ್ಟರಲ್ಲಿ ಹೋಟೆಲ್ ತಲುಪಿದ್ರು. ಮೂವರು ಒಳಗೆ ಹೋಗಿ ಕೂರುತ್ತಾ ಅಂಶು, ಅನು ನಿಮ್ಗೇನು ಬೇಕೋ ಆರ್ಡ್ರ್ ಮಾಡಿ ಅಂತ ಪೃಥ್ವಿ ಹೇಳ್ದ. ಯಾಕೋ ನೀನು ತಿನ್ನಲ್ವಾ, ನಿಮ್ಮ ಹುಡುಗಿ ನೋಡಿದ ಖುಷಿಗೆ ಹೊಟ್ಟೆ ತುಂಬ ಹೋಯ್ತಾ ಏನು ನಕ್ಕಳು ಅಂಶಿಕಾ. ನೀವು ಮಾಡ್ರೆ ಮೊದಲು ನಾನು ಮಾಡ್ತೀನಿ ಎಂದು ಆರ್ಡರ್ ಮಾಡಲು ಬುಕ್ ಕೈಗೆ ಕೊಟ್ಟ. ನನಗೆ ಒಂದು ನೂಡಲ್ಸ್, ಮಂಚೂರಿಯನ್ ಹಾಗೆ ಸ್ಟ್ರಿಂಗ್ ರೋಲ್ಸ್ ಸದ್ಯಕ್ಕೆ ಸಾಕು, ಬೇಕಾದರೆ ಆಮೇಲೆ ಹೇಳ್ತೀನಿ ಅಂದ್ಲು ಅಂಶಿಕಾ. ನಿಂಗೇನು ಬೇಕು ಹೇಳು ಅನು ಅಂತ ಪೃಥ್ವಿ ಕೇಳಿದ. ನನಗೆ ಫ್ರೈಡ್ ರೈಸ್ ಸಾಕು ಅಂದಳು ಅನು. ಅಯ್ಯೋ ತಿನ್ನೇ ಮಾರಾಯ್ತಿ, ಇವಾಗಿಂದನೇ ಯಜಮಾನ್ರು ದುಡ್ಡು ಉಳ್ಸೋಕೆ ಹೋಗಬೇಡ, ನೀನು ಕೇಳದೆ ಹೋದರೆ ಅವನೇನು ಕೊಡ್ಸಲ್ಲ, ಆಮೇಲೆ ನೋಡು ಕಷ್ಟ ಆಗಿಬಿಡುತ್ತೆ, ಮೊದಲೇ ಹೇಳಿದ್ದೀನಿ ಅಂತ ಅಂಶಿಕಾ ಹೇಳಿದ್ಲು. ಲೇ ತರ್ಲೆ, ಸುಮ್ಮನೆ ಕೂತ್ಕೊಳ್ಳೆ, ಎಷ್ಟು ಮಾತಾಡ್ತೀಯಾ ಅನು, ಇವಳ ಜೊತೆ ಅದು ಹೇಗೆ ರೂಮ್ ಶೇರ್ ಮಾಡ್ಕೊಂಡಿದ್ಯೋ ನೀನು, ಮುಂದೇನೂ ಅದೇ ಪರಿಸ್ಥಿತಿ ನಿಂದು, ಈ ವಟ ಅನ್ನೋ ಕಪ್ಪೆನ ಹೇಗೆ ಸಹಿಸ್ಕೋತೀಯ ನೀನು ಅಂತ ಪೃಥ್ವಿ ಕೇಳಿದ್ದ. ಲೋ ಅಣ್ಣ, ಅನು ಏನು ನಿನ್ನ ಹಾಗಲ್ಲ, ದೇವರು ನನಗೆ ಒಳ್ಳೆ ಅತ್ತಿಗೆನೇ ಕೊಟ್ಟಿದ್ದಾನೆ ಎಂದು ಅನುನ ಲೈಟಾಗಿ ಕೂತಲ್ಲಿಂದನೇ ಹಗ್ ಮಾಡಿದ್ಲು ಅಂಶು. ಎಲ್ಲರಿಗೂ ಆರ್ಡರ್ ಮಾಡಿದ್ದ ಫುಡ್ ಬಂದಿತ್ತು. ಎಲ್ಲರೂ ಮಾತನಾಡ್ಕೊಳ್ತಾ ಊಟ ಮುಗಿಸಿದ್ರು. ಅನು ಮತ್ತು ಪೃಥ್ವಿ 3-4 ವರ್ಷ ಆದಮೇಲೆ ಫಸ್ಟ್ ಟೈಮ್ ಸಿಗ್ತಾ ಇದ್ದಾರೆ. ನಾನು ಇಲ್ಲೇ ಇದ್ದರೆ ಮನಸ್ಸು ಬಿಚ್ಚಿ ಮಾತಾಡಲ್ಲ ಅಂತ ಯೋಚಿಸಿದವಳು, ಯು ಗೈಸ್ ಕ್ಯಾರಿ ಆನ್, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಎಂದು ಸುಳ್ಳು ಹೇಳಿ ಅವರಿಬ್ಬರಿಗೂ ಪ್ರೈವಸಿ ಒದಗಿಸಿ ಅಲ್ಲಿಂದ ಎದ್ದು ಬಂದ್ಲು ಅಂಶಿಕಾ. ಪೃಥ್ವಿ, ಅನು ಇಬ್ಬರು ಕಾಲೇಜು ದಿನಗಳಿಂದಲೇ ಪ್ರೀತಿಸ್ತಿದ್ರು. ತಮ್ಮ ಪ್ರೀತಿ ಓದಿಗೆ ಅಡ್ಡಿ ಆಗಬಾರ್ದು ಅಂತ 3 ವರ್ಷಗಳ ಕಾಲ ದೂರವಿದ್ದವರು. ಇಂದು ಅಂಶಿಕಾಯಿಂದ ಪುನಃ ಭೇಟಿಯಾಗಿದ್ದರಿಂದ 3 ವರ್ಷದ ಮಾತು ಮನಸ್ಸಿನೊಳಗೆ ಇದ್ದರೂ ಇಬ್ಬರಿಗೂ ಮಾತು ಬೇಕಿರಲಿಲ್ಲ. ಒಬ್ರನ್ನೊಬ್ಬರು ಸಾಕಾಗೋ ಅಷ್ಟು ಕಣ್ಣಲ್ಲಿ ತುಂಬಿಕೊಂಡಿದ್ರು. ಪೃಥ್ವಿಯೇ ಮೌನ ಮುರಿದು ಅನುವಿನ ಕೈ ಹಿಡಿದು, ತುಂಬ ದಿನ ಆದಮೇಲೆ ನೀನು ನೋಡ್ತಾ ಇದ್ದೀನಿ ಅನು, ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ ಹೇಳೋಕೆ ಮಾತುಗಳೇ ಬರ್ತಾ ಇಲ್ಲ ಅಂತ ಹೇಳಿ ಅವಳ ಕೈ ಅದುಮಿದನು. ಹೌದು ಪೃಥ್ವಿ, ನನಗೂ ಅಷ್ಟೇ ತುಂಬ ಸಂತೋಷ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಅಂಶು, ಅವಳಿಂದಾನೇ ನಾವಿಬ್ಬರು ಭೇಟಿಯಾಗೋ ಅಂಕೆ ಆಯಿತು. ಮಧ್ಯಾಹ್ನ ಫೋನ್ ಮಾಡಿ ಯಾಕೆ ಏನು ಅಂತ ಕೇಳಬೇಡ, ನಾನು ಹೇಳಿದ ಜಾಗಕ್ಕೆ ಬಾ, ನಾನು ಬಂದು ಪಿಕಪ್ ಮಾಡ್ಕೋತೀನಿ ಅಂತ ಹೇಳಿದ್ಲು. ಆದರೆ ಈ ಥರ ಸರ್ಪ್ರೈಸ್ ಕೊಡ್ತಾಳೆ ಅಂತ ಅಂದ್ಕೊಂಡು ನಾನು ಬಂದಿರಲಿಲ್ಲ ಅಂತ ಅನು ಹೇಳಿದ್ಲು. ಆಗ ಪೃಥ್ವಿ, ಅವಳು ಹಾಗೆ, ಅವಳಿಗಿಂತ ಬೇರೆಯವರ ಖುಷಿಯಲ್ಲೇ ತನ್ನ ಖುಷಿ ಕಾಣೋ ಅಂಥವಳು. ಇವಾಗಲೂ ನೋಡು, ನಾವಿಬ್ಬರು ಮಾತಾಡಲಿ ಅಂತಾನೆ ವಾಶ್ರೂಮ್ ಅಂತ ಸುಳ್ಳು ಹೇಳಿ ಹೋಗಿದ್ದಾಳೆ ಅಂತ ಪೃಥ್ವಿ ತಂಗಿಯ ಬಗ್ಗೆ ಹೆಮ್ಮೆ ಪಡ್ತಾ ಹೇಳಿದ್ದ. ಅನು, ಇಷ್ಟು ದಿನ ಕಾಲೇಜು ಎಕ್ಸಾಮ್ಸು ಅಂತ ತಮ್ಮ ಗುರಿ ಸಾಧನೆಗೆ ಅಡ್ಡಿ ಬರಬಾರ್ದು ಅಂತ ನಾವಿಬ್ಬರು ದೂರ ಇದ್ವಿ. ಇನ್ಮೇಲಾದರೂ ನಮ್ಮ ಪ್ರೀತಿ ಕಡೆ ಮೇಡಮ್ ಅವ್ರು ಮನಸ್ಸು ಮಾಡ್ತಿರೋ ಹೇಗೆ ಅಂತ ಅನುವಿನ ಕಣ್ಣಲ್ಲಿ ಕಣ್ಣಿಡುತ್ತಾ ಕೇಳಿದ್ದ. ಅನು ನಾಚಿದವಳು ಅವನ ಕೈ ಅದುಮಿ ತಲೆಯಾಡಿಸಿದ್ಲು. ಅಬ್ಬಾ ದೇವ್ರೇ, ಕರುಣೆ ಬಂತು ನನ್ನ ಮೇಲೆ ಎಂದ ಪೃಥ್ವಿ. ಇಬ್ಬರು ನಕ್ಕಿದ್ರು. ನಿಮ್ಮಿಬ್ಬರಿಗೂ ರೂಮ್ ವ್ಯವಸ್ಥೆ ಮಾಡಿದ್ದೀನಿ, ನಾಳೆ ನಿಮ್ಮನ್ನು ಡ್ರಾಪ್ ಮಾಡೋಕ್ಕೆ ನಾನು ಬರ್ತೀನಿ. ಪ್ಯಾಕಿಂಗ್ ಎಲ್ಲ ಆಗಿದೆಯಾ? ನೀನು PG ಹತ್ರನೇ ಇರು, ಅಲ್ಲಿಂದಲೇ ನಿನ್ನ ಪಿಕಪ್ ಮಾಡ್ತೀನಿ ಅಂತ ಪೃಥ್ವಿ ಹೇಳಿದ್ದ. ಹ್ಞೂ ಆಗಿದೆ, ಇನ್ನೇನು ಅಲ್ಲೇ ಇರೋದ್ರಿಂದ PGನ ನಾಳೆ ಖಾಲಿ ಮಾಡ್ತೀನಿ, ಓನರ್ಗೆ ಹೇಳಿದ್ದೀನಿ ಅಂತ ಅಂದಳು ಅನುಪಮ. ಅನು, ಅಂಶು ಸ್ವಲ್ಪ ದುಡುಕು ಸ್ವಭಾವದವಳು, ಅವಳನ್ನು ನೀನೇ ಹುಷಾರಾಗಿ ನೋಡ್ಕೋಬೇಕು. ಅವಳಿನ ಮೇಲೆ ನಿನ್ನ ಜವಾಬ್ದಾರಿ. ಏನೇ ಇದ್ದರೂ ನನಗೆ ಕಾಲ್ ಮಾಡು. ನಿನ್ನ ಧೈರ್ಯದ ಮೇಲೇ ಅವಳನ್ನು ಸಿಟಿ ಕಳಿಸೋದಕ್ಕೆ ಮನೆಯಲ್ಲಿ ಒಪ್ಕೊಂಡಿರೋದು ಅಂತ ಪೃಥ್ವಿ ಅನುವಿನಲ್ಲಿ ಕೇಳ್ಕೊಂಡಿದ್ದ. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಹರ್ ಅಂತ ಅನು ಕೂಡ ಭರವಸೆ ಕೊಟ್ಟಿದ್ಲು. ಆಗ ಪೃಥ್ವಿ, ಹಾಗೆ ವಿಷಯ ಇದ್ದರೆ ಮಾತ್ರ ಕಾಲ್ ಮಾಡೋದಲ್ಲ ಎಂದು ಹುಬ್ಬು ಹಾರಿಸಿ ನಕ್ಕಿದ್ದ. ಆಗ ಅನು, ಸರಿ ಹೊರಡೋಣ, ಅಂಶು ಬರಲ್ಲ, ಅವಳು ಆಲ್ರೆಡಿ ಹೋಗಿ ಕಾರಲ್ಲಿ ಕೂತಿದ್ದಾಳೆ ಅನಿಸುತ್ತೆ ಅಂತ ಬಿಲ್ ಪೇ ಮಾಡಿ ಇಬ್ಬರು ಕೈ ಹಿಡ್ಕೊಂಡು ಜೊತೆಯಾಗಿ ನಡೆದು ಬಂದರು. ಕಾರಲ್ಲಿ ಕೂತು ಮೊಬೈಲ್ ನೋಡುತ್ತಿದ್ದ ಅಂಶಿಕಾ ಅವರಿಬ್ಬರನ್ನು ಗಮನಿಸಿ,
ಜೋಡಿ ನೋಡಿದವಳು ಅಲ್ಲಿಂದಲೇ ದೃಷ್ಟಿ ತೆಗೆದು ನಕ್ಕಿದ್ಲು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.